ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ ಅನ್ನುವ ಕವಿತೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆಯವರೆಗೆ ವಿಡಿಯೋ ನೋಡಿ ಶೇರ್ ಮಾಡಿ. बच्चों, आज हम कोशिश करने वालों की कभी हार नहीं होती इस कविता के बारे में जानकारी प्राप्त करेंगे. इससे पहले आप सबको ये विनती है कि आप इस चैनल को सब्सक्राइब करें और वीडियो अंत तक देखें और शेयर करें. ಮಕ್ಕಳೇ, ಜೀವನದಲ್ಲಿ ನಾವು ನಮ್ಮ ಗುರಿಯನ್ನು ಸಾಧಿಸಲು ಸತತವಾಗಿ ನಿರಂತರವಾಗಿ ಪ್ರಯತ್ನಶೀಲರಾಗಿರಬೇಕು, ಕಷ್ಟಪಡಬೇಕು. ಆಗಲೇ ನಾವು ನಮ್ಮ ಗುರಿಯನ್ನು ಖಂಡಿತ ತಲುಪಲು ಸಾಧ್ಯ. ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಹೆದರಿ ನಾವು ಕುಳಿತುಕೊಳ್ಳಬಾರದು. ಧೈರ್ಯದಿಂದ ಮುಂದೆ ಸಾಗಬೇಕು. बच्चों, जीवन में हमें सतत प्रयत्नशील होना चाहिए. जिस मंजिल को हम पाना चाहते हैं उसके लिए हम मेहनत से आगे बढ़ना चाहिए. समस्याओं से मुँह न मोड़कर आगे बढ़ना चाहिए. इस कविता को पढ़ने से पहले हम कवि परिचय प्राप्त करेंगे. इस कविता के कवि हैं सोहनलाल द्विवेदी जी. सोहनलाल द्विवेदी जी हिंदी के सुप्रसिद्ध कवि हैं. इनका जन्म 23 फरवरी सन 1906 को हुआ. सन 1938 से सन 1942 तक राष्ट्रीय पत्र दैनिक अधिकार के संपादक रहे और बाल सखा बाल पत्रिका इसे बिना वेतन के ही इसका संपादन करते रहे. ये गांधी जी से बहुत प्रभावित थे. इन्हें राष्ट्रकवि की उपाधि से अलंकृत किया गया. 1988 में राष्ट्रकवि द्विवेदी जी का देहांत हो गया. इनकी प्रमुख कृतियां हैं भैरवी, वासवदत्ता, कुणाल, पूजा गीत, विषुपान, युगाधार और जय गांधी. अब मैं कविता को पढ़ूंगी. कोशिश करने वालों की कभी हार नहीं होती. ಪ್ರಯತ್ನ ಮಾಡುವವರಿಗೆ ಯಾವತ್ತೂ ಸೋಲಾಗುವುದಿಲ್ಲ. ಈ ಕವಿತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ನಾನು ಕವಿತೆಯನ್ನು ಓದುತ್ತೇನೆ. लहरों से डरकर नौका पार नहीं होती, कोशिश करने वालों की कभी हार नहीं होती. नन्ही चींटी जब दाना लेकर चलती है, चढ़ती दीवारों पर 100 बार फिसलती है. मन का विश्वास रगों में साहस भरता है, चढ़कर गिरना गिरकर चढ़ना ना अखरता है. आखिर उसकी मेहनत बेकार नहीं होती, कोशिश करने वालों की कभी हार नहीं होती. बच्चों, लहरों से डरकर नौका पार नहीं होती. लहरों से, लहर मीन्स वेव्स, ಅಲೆಗಳು. लहरों से डरकर, ಅಲೆಗಳಿಗೆ ಹೆದರಿಕೊಂಡು, नौका नौके बोट पार नहीं होती, ಪಾರಾಗುವುದಿಲ್ಲ. ನೌಕೆ ಅಲೆಗಳನ್ನು ನೋಡಿ ಹೆದರಿಕೊಂಡು ಮುಂದೆ ಸಾಗಲು ಆಗುವುದಿಲ್ಲ ಅಂತ ನಿಂತ್ಕೊಂಡ್ರೆ ನೌಕಾ ಪಾರ್ ನಹಿ ಹೋತಿ, ನೌಕೆ ದಾಟಲು ಆಗುತ್ತಾ, ಸಾಗರ ದಾಟಲಾಗುತ್ತಾ?
ಇಲ್ಲ. ಕೋಶಿಶ್ ಕರ್ನೆ ವಾಲೋಂ ಕಿ, ಕೋಶಿಶ್ ಅಂದರೆ ಪ್ರಯತ್ನ, ಕೋಶಿಶ್ ಕರ್ನೆ ವಾಲೋಂ ಕಿ ಪ್ರಯತ್ನ ಮಾಡುವವರಿಗೆ ಕಭಿ ಯಾವತ್ತೂ ಎಂದೂ ಹಾರ್ ನಹಿ ಹೋತಿ ಸೋಲಾಗುವುದಿಲ್ಲ. ಹಾಗೆ ನನ್ನಿ ಚೀಂಟಿ, ನನ್ನಿ ಅಂದರೆ ಪುಟ್ಟ, ಲಿಟಲ್. ನನ್ನಿ ಚೀಂಟಿ, ಚೀಂಟಿ ಅಂದರೆ ಇರುವೆ, ಪುಟ್ಟ ಇರುವೆ. ಯಾಕೆ ನಾವು ಇರುವೆಗೆ ಪುಟ್ಟ ಅಂತೀವಿ ಅಂದರೆ ಪ್ರೀತಿಯಿಂದ. ಚಿಕ್ಕ ಇರುವೆ ಅಂತ ಹೇಳಲ್ಲ, ಪುಟ್ಟ ಇರುವೆ ಅಂತ ಹೇಳ್ತೀವಿ. ಚಿಕ್ಕ ಮತ್ತು ಪುಟ್ಟಕ್ಕೆ ವ್ಯತ್ಯಾಸ ಇದೆ ಅಲ್ವಾ? ಚಿಕ್ಕ ಅಂದರೆ ಅದ್ರಲ್ಲಿ ಪ್ರೀತಿ ಕಾಣಿಸಲ್ಲ, ಪುಟ್ಟ ಅಂದರೆ ಪ್ರೀತಿ ಕಾಣಿಸುತ್ತೆ. ಲಿಟಲ್ ಆ್ಯಂಟ್. ನನ್ನಿ ಚೀಂಟಿ ಪುಟ್ಟ ಇರುವೆ, ಜಬ್ ದಾನಾ ಲೇಕರ್ ಚಲ್ತಿ ಹೇ. ಪುಟ್ಟ ಇರುವೆ ಜಬ್ ಯಾವಾಗ, ದಾನ ಅಂದರೆ ಕಾಳು, ಗ್ರೈನ್. ದಾನ ಲೇಕರ್ ಕಾಳು ತೆಗೆದುಕೊಂಡು, ಚಲ್ತಿ ಹೇ ನಡೆಯುತ್ತದೋ. ಚಡ್ತಿ ದೀವಾರೋಂ ಪರ್, ಚಡ್ತಿ ಅಂದರೆ ಏರುತ್ತದೆ, ಕ್ಲೈಂಬ್. ಚಡ್ತಿ ಏರುತ್ತದೆ, ದೀವಾರೋಂ ಪರ್, ದೀವಾರ್ ಅಂದರೆ ಗೋಡೆಗಳು, ವಾಲ್. ಚಡ್ತಿ ದೀವಾರೋಂ ಪರ್ ಗೋಡೆಗಳ ಮೇಲೆ ಏರುತ್ತದೆ, ಪರ್ ಆದರೆ. ಸೌ ಬಾರ್, ಸೌ ಅಂದರೆ 100, ಬಾರ್ ಅಂದರೆ ಸಲ, 100 ಟೈಮ್ಸ್ 100 ಸಲ. ಫಿಸಲ್ತಿ ಹೇ, ಫಿಸಲ್ತಿ ಹೇ ಅಂದರೆ ಜಾರುತ್ತದೆ, ಸ್ಲಿಪ್. ನಾವು ನೋಡಿದ್ದೀವಿ ಇರುವೆ ಈ ಆಕಾರ ಎಷ್ಟಿದೆಯೋ ಆ ಇರುವೆ ಆಕಾರಕ್ಕಿಂತ ದೊಡ್ಡದಾದ ಕಾಳನ್ನು ಅದು ತಗೊಂಡು ನಡೆಯುತ್ತೆ. ಅಂದರೆ ಅಷ್ಟು ಧೈರ್ಯ ಅದಕ್ಕೆ, ಆತ್ಮವಿಶ್ವಾಸ ಅದಕ್ಕೆ, ನನ್ನಿಂದ ಸಾಧ್ಯ ಅಂತ. ಅಷ್ಟು ಭಾರವಾದ ವಸ್ತುವನ್ನು ತಗೊಂಡು ಅದು ಚಡ್ತಿ ದೀವಾರೋಂ ಪರ್ ಗೋಡೆಗಳ ಮೇಲೆ ಏರುತ್ತದೆ, ಪರ್ ಆದರೆ. ಸೌ ಬಾರ್ 100 ಸಲ, ಫಿಸಲ್ತಿ ಹೇ ಜಾರುತ್ತದೆ. ಮನ್ ಕಾ ವಿಶ್ವಾಸ್, ಆದರೆ ಆ ಇರುವೆಯ ಮನಸ್ಸಿನ ವಿಶ್ವಾಸ, ನನ್ನಿಂದ ಸಾಧ್ಯ, ನಾನು ಗೋಡೆಯನ್ನು ಖಂಡಿತ ಏರ್ತೀನಿ, ಗೋಡೆಯನ್ನು ಹತ್ತಿ ನನ್ನ ಸ್ಥಳವನ್ನು ತಲುಪ್ತೀನಿ ಅಂತ. ಅದಕ್ಕೆ ಮನ್ ಕಾ ವಿಶ್ವಾಸ್, ಮನಸ್ಸಿನ ವಿಶ್ವಾಸ ಇರುತ್ತೆ. ಅದರ ಮನಸ್ಸಿನ ವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ರಗೋ ಮೇ, ರಗ್ ಅಂದರೆ ನರಗಳು, ನರ್ವ್ಸ್. ಅದರ ನರಗಳಲ್ಲಿ ಸಾಹಸ ಬರ್ತಾ ಹೇ, ಸಾಹಸವನ್ನು ತುಂಬುತ್ತದೆ, ನಾನು ಖಂಡಿತ ಹತ್ತುತ್ತೀನಿ ಅಂತ. ಅದರಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಆ ಆತ್ಮವಿಶ್ವಾಸದ ಜೊತೆಗೆ ಅದು ಹತ್ತಲು ಪ್ರಯತ್ನ ಮಾಡುತ್ತೆ. ಚಡ್ಕರ್ ಗಿರ್ನಾ, ಗಿರ್ಕರ್ ಚಡ್ನಾ, ನಾ ಅಖರ್ತಾ ಹೇ. ಚಡ್ಕರ್ ಅಂದರೆ ಏರಿ, ಹತ್ತಿ, ಗಿರ್ನ ಬೀಳೋದು, ಏರುತ್ತೆ ಬೀಳುತ್ತೆ. ಗಿರ್ಕರ್ ಚಡ್ನ ಮತ್ತೆ ಬಿದ್ದು, ಚಡನ ಹತ್ತುವುದು. ನಾ ಅಖರ್ತಾ ಹೇ, ಅಖರ್ನ ಅಂದರೆ ಇಷ್ಟವಾಗುವುದು, ನಾ ಅಖರ್ತಾ ಅಂದರೆ ಇಷ್ಟವಾಗದೇ ಇರಲ್ಲ. ಅಂದರೆ ಅದಕ್ಕೆ ಏನಾಗುತ್ತೆ, ಗಿರ್ಕರ್ ಚಡ್ನ, ಚಡ್ಕರ್ ಗಿರ್ನ, ಹತ್ತೋದು ಬೀಳೋದು, ಹತ್ತೋದು ಬೀಳೋದು. ಅದಕ್ಕೆ ಇಷ್ಟವಾಗದೇ ಇಲ್ಲ ಅಂದ್ರೇನು, ಇಷ್ಟ ಆಗುತ್ತೆ, ಅದು ಖಂಡಿತ ಬೇಜಾರಾಗಲ್ಲ. ಅಖರ್ನ ಅಂದರೆ ಬೇಜಾರಾಗುವುದು, ನಾ ಅಖರ್ನ ಅಂದರೆ ಬೇಜಾರಾಗದೇ ಇರುವುದು. ಅದು ಸ್ವಲ್ಪನೂ ಬೇಜಾರು ಪಟ್ಕೊಳ್ಳಲ್ಲ, ಏಳುತ್ತೆ ಮತ್ತೆ ಬೀಳುತ್ತೆ, ಹತ್ತತ್ತೆ ಬೀಳುತ್ತೆ. ಆಖಿರ್ ಅಟ್ ಲಾಸ್ಟ್, ಆಖಿರ್ ಅಟ್ ಲಾಸ್ಟ್. ಉಸ್ಕಿ ಮೆಹನತ್, ಕೊನೆಗೆ ಅದರ ಮೆಹನತ್ ಪರಿಶ್ರಮ, ಬೇಕಾರ ನಹಿ ಹೋತಿ, ಬೇಕಾರ ಅಂದರೆ ವೇಸ್ಟ್, ಕೊನೆಗೆ ಅದರ ಪರಿಶ್ರಮ ವೇಸ್ಟ್ ಆಗಲ್ಲ, ವ್ಯರ್ಥವಾಗಲ್ಲ. ಕೋಶಿಶ್ ಕರ್ನೆ ವಾಲೋಂ ಕಿ, ಪ್ರಯತ್ನ ಮಾಡುವವರಿಗೆ ಕಭಿ ಹಾರ್ ನಹಿ ಹೋತಿ, ಯಾವತ್ತೂ ಸೋಲಾಗುವುದಿಲ್ಲ. ನೋಡಿ, ಇರುವೆ ಅದಕ್ಕೆ ಅದರ ಆಕಾರಕ್ಕಿಂತ ದೊಡ್ಡದಾದ ವಸ್ತುವನ್ನು ತಗೊಂಡು ಅದು ಗೋಡೆ ಹತ್ತಕ್ಕೆ ಪ್ರಯತ್ನ ಮಾಡ್ತಿದೆ. ಎಷ್ಟೋ ಸರಿ ಬೀಳುತ್ತೆ, ಏಳುತ್ತೆ, ಆದ್ರೂ ಅದು ಹೆದರಲ್ಲ, ಬೇಜಾರಾಗದೇ ಇರಲ್ಲ, ತನ್ನ ಗುರಿಯನ್ನು ಅದು ಖಂಡಿತ ಸಾಧಿಸುತ್ತೆ. ಹೀಗೆ ನಾವು ಸಹ ಯಾವ ಕೆಲಸವನ್ನು ಮಾಡಬೇಕಾದ್ರೂ ಹೆದರಬಾರದು, ಸೋಲ್ತೀವಿ ಅಂದರೆ ಬೇಜಾರಾಗಬಾರ್ದು, ಖಂಡಿತ ಪ್ರಯತ್ನ ಮಾಡಿದ್ರೆ ನಾವು ನಮ್ಮ ಗುರಿಯನ್ನು ತಲುಪ್ತೀವಿ. ಈಗ ನೆಕ್ಸ್ಟ್ ಪ್ಯಾರ ಓದ್ತೀನಿ, ನೋಡೋಣ. डुबकियाँ सिंधु में गोताखोर लगाता है, जा जाकर खाली हाथ लौटकर आता है. मिलते नहीं सहज ही मोती गहरे पानी में, बढ़ता दुगना उत्साह
इसी हैरानी में। मुट्ठी उसकी खाली हर बार नहीं होती, कोशिश करने वालों की कभी हार नहीं होती। ಡುಬ್ಕಿಯಾ ಅಂದರೆ ಮುಳುಗೇಳುವುದು, ಡೈ ಹೊಡೆಯೋದು, ನೀರಿನಲ್ಲಿ ಡೈ ಹೊಡೆಯೋದು. ಡುಬ್ಕಿಯ ಸಿಂಧು ಮೇ, ಸಿಂಧು ಅಂದರೆ ಸಾಗರ, ಸಮುದ್ರ, ಓಷನ್. ಸಿಂಧು ಮೇ ಸಾಗರದಲ್ಲಿ. ಗೋತಾಖೋರ್ ಅಂದರೆ ಈಜುಗಾರ, ನೀರಿನಲ್ಲಿ ಮುಳುಗಿ ಈಜುವವರು ಗೋತಾಖೋರ್ ಅಂದರೆ ಈಜುಗಾರರು, ಸ್ವಿಮ್ಮರ್ಸ್. ಗೋತಾಖೋರ್ ಲಗಾತಾ ಹೇ, ನೀರಿನಲ್ಲಿ ಡುಬ್ಕಿ ಹೊಡಿತಾನೆ, ನೀರಿನಲ್ಲಿ ಮುಳುಗ್ತಾನೆ. ಯಾಕೆ ಮುಳುಗ್ತಾ ಇದ್ದಾನೆ ಇವನು ಅಂದರೆ ಸಮುದ್ರದಲ್ಲಿ ಬಹಳ ಸಂಪತ್ತು ಇದೆ, ಭೂಮಿ ಮೇಲಕ್ಕಿಂತ ಸಮುದ್ರದ ಒಳಗೆ ತುಂಬ ಸಂಪತ್ತು ಅಂತ ಹೇಳ್ತಾರೆ. ಈ ಸ್ವಿಮ್ಮರು, ಈ ಈಜುಗಾರ ಭೂಮಿಯ ಒಳಗೆ, ನೀರಿನ ಒಳಗೆ ಹೋಗಿ ಸಂಪತ್ತನ್ನು ತರಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಜಾಕರ್ ಒಳಗೆ ಹೋಗಿ, ನೀರಿನ ಒಳಗೆ, ಸಮುದ್ರದ ಒಳಗೆ ಹೋಗಿ ಖಾಲಿ ಹಾತ್, ಖಾಲಿ ಅಂದರೆ ಎಂಟಿ, ಬರೀ ಗೈಯಲ್ಲಿ, ಲೌಟ್ಕರ್ ಆತಾ ಹೇ, ಹಿಂದಿರುಗಿ ಬರ್ತಾನೆ. ಈಜುಗಾರ ನೀರಿನಲ್ಲಿ ಮುಳುಗ್ತಾನೆ, ಮತ್ತೆ ಬರಿಗೈಯಲ್ಲಿ ಹೊರಗೆ ವಾಪಸ್, ಲೌಟ್ಕರ್ ರಿಟರ್ನ್, ವಾಪಸ್ ಬರ್ತಾನೆ. ಇಲ್ಲಿ ಏನಂದರೆ ಈ ಪದ್ಯ ಬರೆದ ಕಾಲದಲ್ಲಿ ಆಗೆಲ್ಲ ಆಕ್ಸಿಜನ್ ಸಿಲಿಂಡರ್ ಇರ್ತಿರಲಿಲ್ಲ. ಈಗಾದ್ರೆ ಏನು ಮಾಡ್ತಾರೆ, ಈಜುಗಾರರು ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ನೀರಿನ ಒಳಗೆ ಮುಳುಗಿ, ಒಳಗೆ ಎಷ್ಟು ಗಂಟೆಗಟ್ಟಲೆ ತಡ್ಕಾಡ್ಕೊಂಡು ಅವ್ರು ಏನು ಕೆಲಸ ಮಾಡಬೇಕು ಅಂತ ಇದ್ದರೂ ಆ ಕೆಲಸನ ಮುಗಿಸ್ಕೊಂಡು ಮೇಲೆ ಬರ್ತಾರೆ. ಆಗೆಲ್ಲ ಆಕ್ಸಿಜನ್ ಸಿಲಿಂಡರ್ ಇಲ್ಲ ಅಲ್ವಾ, ಅವ್ರೇನು ಮಾಡ್ತಿದ್ರು, ಈಜುಗಾರರು ಮೇಲೆ ಉಸಿರನ್ನು ತಗೊಂಡು ಬಿಗಿ ಹಿಡಿದು ನೀರಿನ ಒಳಗೆ ಮುಳುಗಿ, ಅವ್ರಿಗೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಒಳಗಿದ್ದು ಮತ್ತೆ ಮೇಲೆ ಬರೋರು, ಮತ್ತೆ ಉಸಿರು ತಗೊಂಡು ಒಳಗೆ ಮುಳುಗೋರು. ಹೀಗೆ ಈ ಈಜುಗಾರ ಜಾಕರ್ ಹೋಗಿ ಖಾಲಿ ಹಾತ್, ಬರೀ ಗೈಯಲ್ಲಿ, ಲೌಟ್ಕರ್ ಆತಾ ಹೇ, ಹಿಂದಿರುಗಿ ಬರ್ತಾನೆ. ಮಿಲ್ತೆ ನಹಿ, ಸಿಗುವುದಿಲ್ಲ, ಸಹಜ ಹಿ, ಸುಲಭವಾಗಿ, ಅವನಿಗೆ ಸಿಗ್ತಿರಲಿಲ್ಲ ಸುಲಭವಾಗಿ, ಸಹಜ ಹಿ, ಸುಲಭವಾಗಿ, ಈಸಿಲಿ. ಮೋತಿ ಅಂದರೆ ಪರ್ಲ್ಸ್, ಮುತ್ತುಗಳು. ಗಹರೆ, ಆಳವಾದ, ಡೀಪ್, ಆಳವಾದ. ಗಹರೆ ಅಂದರೆ ಆಳವಾದ. ಪಾನಿ ಮೇ, ನೀರಿನಲ್ಲಿ. ಅವನಿಗೆ ಸಹಜವಾಗಿ, ಅಷ್ಟು ಸುಲಭವಾಗಿ ಮುತ್ತುಗಳು ಸಿಗಲಿಲ್ಲ, ಆಳವಾದ ನೀರಿನಲ್ಲಿ ಅವನಿಗೆ ಸಿಗ್ತಾ ಇರಲಿಲ್ಲ. ಉಸ್ಕಾ ದುಗ್ನ ಉತ್ಸಾಹ, ಆದ್ರೂ ಅವನಿಗೆ ದುಗ್ನ ಅಂದರೆ ಡಬಲ್. ಒಂದು ಸರಿ ನೀರಿನಲ್ಲಿ ಮುಳುಗ್ತಾನೆ, ಮತ್ತೆ ಬರಿಗೈಯಲ್ಲಿ ಮೇಲೆ ಬರ್ತಾನೆ, ಮತ್ತೆ ಮುಳುಗ್ತಾನೆ, ಏನೂ ಸಿಗಲ್ಲ, ಮತ್ತೆ ಮೇಲೆ ಬರ್ತಾನೆ. ಈ ಥರ ಮಾಡಿದ್ರೂ ಇರುವೆ ಥರ ಅವನಿಗೆ ಸ್ವಲ್ಪನೂ ಬೇಜಾರಾಗ್ತಿರಲಿಲ್ಲ. ವಾಪಸ್ ಬಂದಾಗ ಅವನಿಗೆ ಇನ್ನೂ ದುಗುಣ, ಡಬಲ್ ಉತ್ಸಾಹ ಬರೋದು. ಈ ಸರಿ ಸಿಗುತ್ತೇನೋ, ಹೋಗೋಣ ಅಂತ ಮತ್ತೆ ಒಳಗೆ ಮುಳುಗ್ತಿದ್ದ. ಸಿಗ್ತಿರಲ್ಲ, ಮತ್ತೆ ಮೇಲೆ ಬರ್ತಿದ್ದ, ಈ ಸರಿ ಖಂಡಿತ ಸಿಗತ್ತೆ ಅಂತ ಮತ್ತೆ ಮುಳುಗ್ತಾ ಇದ್ದ. ಹೀಗೆ ಉಸ್ಕ ಬಡ್ತಾ ದುಗುಣ, ಅವನ ಹೆಚ್ಚುವ ಡಬಲ್, ದುಗುಣ 2 ಪಾಲಷ್ಟು ಉತ್ಸಾಹ. ಇಸಿ ಹೈರಾನಿ ಮೇ, ಆದ್ರೂ ನಾನೊಂದು ಸರಿ ಹೈರಾನ್ ಅಂದರೆ ಆಶ್ಚರ್ಯ ಆಗೋದು. ನಾನು ಇಷ್ಟೊಂದು ಸರಿ ಮುಳುಗ್ತಾ ಇದ್ದೀನಿ, ಯಾಕೆ ನನ್ನ ಕೈಗೆ ಸಿಗ್ತಾ ಇಲ್ಲ ಇನ್ನೂ ಅಂತ ಒಂದೊಂದು ಸರಿ ಆಶ್ಚರ್ಯನೂ ಆಗೋದು. ಮತ್ತೆ ಆಶ್ಚರ್ಯದಿಂದ ಮತ್ತೆ ಮುಳುಗೋನು. ಮುಟ್ಟಿ ಅಂದರೆ ಮುಷ್ಟಿ. ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ, ಆದರೆ ಅವನ ಮುಷ್ಟಿ ಅಂದರೆ ಮುಷ್ಟಿ, ಖಾಲಿ ಬರಿದಾಗಿ, ಹರ್ ಬಾರ್ ಅಂದರೆ ಪ್ರತಿ ಸಲ, ನಹಿ ಹೋತಿ ಪ್ರತಿ ಸಲ ಹೋದಾಗ ಅವನು ಬರಿಗೈಯಲ್ಲಿ ಹೊರಗೆ ಬರ್ತಿರಲಿಲ್ಲ. ಒಂದೊಂದು ಸಲ ಅವನು ಮುಷ್ಟಿಯಲ್ಲಿ ಸಂಪತ್ತು ಸಿಗೋದು, ಮುತ್ತುಗಳು ಸಿಗ್ತಾ ಇತ್ತು, ಅದನ್ನು ತೊಗೊಂಡು ಹೊರಗೆ ಬರ್ತಿದ್ದ, ಮತ್ತೆ ಮುಳುಗ್ತಾ ಇದ್ದ. ಹೀಗೆ ಕೋಶಿಶ್ ಕರ್ನೆ ವಾಲೋಂಕಿ, ಪ್ರಯತ್ನ ಮಾಡುವವರಿಗೆ ಕಭಿ ಹಾರ್ ನಹಿ ಹೋತಿ, ಎಂದು ಸೋಲಾಗುವುದಿಲ್ಲ. असफलता एक चुनौती है, इसे स्वीकार करो. क्या कमी रह गई, देखो और सुधार करो. जब तक ना सफल हो, नींद चैन को त्यागो तुम. संघर्ष का मैदान छोड़कर
मत भागो तुम। कुछ किए बिना ही जय जयकार नहीं होती, कोशिश करने वालों की कभी हार नहीं होती। असफलता एक चुनौती है। असफಲತಾ ಸೋಲು ಒಂದು ಚುನೌತಿ ಅಂದರೆ ಚಾಲೆಂಜ್. ಸೋತ್ವಿ ಅಂತ ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ಸೋಲು ಅನ್ನುವುದು ನಮಗೆ ಅದೊಂದು ಚಾಲೆಂಜ್, ಅದನ್ನು ಚಾಲೆಂಜ್ ಆಗಿ ತಗೋಬೇಕು. ಇಸೆ ಸ್ವೀಕಾರ ಕರೋ, ಇದನ್ನು ಸ್ವೀಕರಿಸಿ, ಚಾಲೆಂಜ್ ಆಗಿ ಸ್ವೀಕರಿಸಿ. ಕ್ಯಾ ಕಮಿ ರಹ ಗಯಿ, ಏನು ಕಮಿ ಅಂದರೆ ಕೊರತೆ, ಏನು ಕೊರತೆ ಆಗ್ಬಿಡ್ತು. ದೇಖೋ ಔರ್ ಸುಧಾರ್ ಕರೋ, ನೋಡಿ ಮತ್ತು ಅದನ್ನು ಸರಿಪಡಿಸ್ಕೊಳ್ಳಿ. ಸುಧಾರ್ ಅಂದರೆ ಸರಿಪಡಿಸ್ಕೊಳ್ಳುವುದು. ನಮ್ಮಲ್ಲಿ ನಾವು ಸೋಲುವುದಕ್ಕೆ ಏನು ಕಾರಣ? ಉದಾಹರಣೆಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂತು, ಯಾಕೆ ಬಂತು, ಎಲ್ಲಿ ತಪ್ಪಾಯಿತು ಅಂತ ನೆಕ್ಸ್ಟ್ ಓದಬೇಕಾದ್ರೆ ಅದನ್ನು ನಾವು ಚೆನ್ನಾಗಿ ಕಲ್ತ್ಕೊಂಡು ಬರೀಬೇಕು. ಹೀಗೆ ಸೋತ್ವಿ ಅಂತ ಹೆದರದೆ ಸೋಲನ್ನು ನಾವು ಷರತ್ತು, ಒಂದು ಚಾಲೆಂಜ್ ಅಂತ ನಾವು ಸ್ವೀಕಾರ ಮಾಡಿ ನೋಡಬೇಕು. ಕ್ಯಾ ಕಮಿ ರಹ ಗಯಿ, ಏನು ಕೊರತೆ ಆಗ್ಬಿಡ್ತು. ದೇಖೋ, ನೋಡಿ, ಅವ್ರ ಸುಧಾರ್ ಕರೋ, ಮತ್ತು ಅದನ್ನು ನಾವು ಸರಿಪಡಿಸ್ಕೋಬೇಕು. ಜಬ್ ತಕ್ ನಾ ಸಫಲ್ ಹೋ, ಎಲ್ಲಿಯವರೆಗೆ ನಾವು ಗೆಲ್ಲುವುದಿಲ್ಲವೋ, ಸಕ್ಸಸ್ ಆಗುವುದಿಲ್ಲವೋ, ನೀಂದ್ ಚೈನ್ ಕೋ ತ್ಯಾಗೋ ತುಮ್, ಅಲ್ಲಿಯ ತನಕ, ನಾವು ಗೆಲ್ಲೋ ತನಕ, ನೀಂದ್ ಅಂದರೆ ನಿದ್ದೆ, ಚೈನ್ ಸಮಾಧಾನ, ಎಲ್ಲವನ್ನು ತ್ಯಾಗೋ ಬಿಟ್ಬಿಡಿ, ತ್ಯಾಗ ಮಾಡಬೇಕು. ಗೆಲ್ಲುವ ತನಕ ನಿದ್ದೆ ಸಮಾಧಾನ ಎಲ್ಲವನ್ನು ತ್ಯಾಗ ಮಾಡಬೇಕು. ಸಂಘರ್ಷ ಕಾ ಮೈದಾನ್ ಛೋಡ್ಕರ್, ಸಂಘರ್ಷ ಹೋರಾಟದ ಮೈದಾನವನ್ನು ಛೋಡ್ಕರ್ ಬಿಟ್ಟು, ಮತ್ ಭಾಗೋ ತುಮ್, ನೀವು ಓಡಿ ಹೋಗಬಾರದು. ಹೋರಾಟದ ಮೈದಾನವನ್ನು ಬಿಟ್ಟು ಓಡಿ ಹೋಗಬಾರದು. ಕುಚ್ ಕಿಯೇ ಬಿನಾ ಹಿ, ಏನೂ ಮಾಡದೆ, ವಿತೌಟ್ ಡೂಯಿಂಗ್ ಎನಿಥಿಂಗ್, ವಿತೌಟ್ ವರ್ಕಿಂಗ್ ಹಾರ್ಡ್. ಕುಚ್ ಕಿಯೇ ಬಿನಾ ಹಿ, ಏನೂ ಕೆಲಸ ಮಾಡದೆ, ಏನೂ ಶ್ರಮ ಪಡದೆ, ಜೈ ಜಯಕಾರ ನಹಿ ಹೋತಿ, ಯಾವತ್ತೂ ಜೈ ಜಯಕಾರ ಸಿಗಲ್ಲ, ಯಾರು ಹೊಗಳಲ್ಲ, ನಮಗೆ ಗೆಲುವು ಸಿಗುವುದಿಲ್ಲ. ಕಷ್ಟಪಡದೆ ಎಂದು ಗೆಲುವು ಸಿಗುವುದಿಲ್ಲ, ಯಾರು ಜೈ ಜಯಕಾರ ಹೇಳುವಲ್ಲ. ಕೋಶಿಶ್ ಕರ್ನೆ ವಾಲೋಂಕಿ, ಪ್ರಯತ್ನ ಮಾಡುವವರಿಗೆ ಕಭಿ ಹಾರ್ ನಹಿ ಹೋತಿ, ಎಂದು ಸೋಲಾಗುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಈ ಕೊನೆ ಸ್ಟ್ಯಾನ್ಸಾ ಮೆಮೊರೈಸೇಷನ್ಗೆ ಇದೆ. ಪರೀಕ್ಷೆಯಲ್ಲಿ ಖಂಡಿತ ಬರುತ್ತೆ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದ.